Hello everyone. Third main, answer the following questions. Look at the question number 17. Find how many two-digit numbers are divisible by 3. So, ಇಲ್ಲಿ first two-digit number divisible by 3 ಅನ್ನ ನೋಡ್ಬೇಕು. ಹಾಗಾದ್ರೆ ಇಲ್ಲಿ ಫಸ್ಟ್ ನಂಬರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 12 ಇಂದ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಹಾಗಾದ್ರೆ ಇಲ್ಲಿ ಫಸ್ಟ್ ಟರ್ಮ್ a is equal to 12. Okay, so first two-digit number. So common difference d. So ಇಲ್ಲಿ divisible by 3 ಆಗಿರೋದ್ರಿಂದ 3 difference ಬರ್ತಾ ಹೋಗುತ್ತೆ. So ಹಾಗಾಗಿ the difference d is 3. So 15 minus 12 is equal to 3. So first term 12, next to 15 ಆಗುತ್ತೆ. So a2 minus a1 ಮಾಡಿದ್ರೆ ಡಿಫರೆನ್ಸ್ ಸಿಗುತ್ತೆ, ಅಥವಾ ನೀವು ಡೈರೆಕ್ಟ್ ಕೂಡ ಬರಿಬಹುದು. ಡಿವಿಸಿಬಲ್ ಬೈ 3 ಅಂದ್ರೆ ಸೊ 3 ಡಿಫರೆನ್ಸ್ ಇರುತ್ತೆ. ಸೊ ದ ಕಾನ್ಸ್ಟೆಂಟ್ ಇರುತ್ತೆ ಯಾವಾಗಲೂ. ಸೊ ಡಿ ಈಸ್ ಈಕ್ವಲ್ ಟು 3. ಸೊ ಇಲ್ಲಿ ನಾವು ಟೂ ಡಿಜಿಟ್ ನಂಬರ್ ಎಷ್ಟು ಸಂಖ್ಯೆ 3ರಿಂದ ಡಿವೈಡ್ ಆಗತ್ತೆ ಅನ್ನೋದನ್ನ ಹೇಳ್ಬೇಕು. ಸೊ ಹಾಗಾದ್ರೆ ಲಾಸ್ಟ್ ಟರ್ಮ್ ಯಾವ್ದಾಗತ್ತೆ ಟೂ ಡಿಜಿಟ್ ಇಂದು? 99 ಅಲ್ವಾ? ಹಾಗಾದ್ರೆ ಎ ಎನ್ ಇಸ್ ಈಕ್ವಲ್ ಟು ಏನ್ ಹೇಳಿ? 99. ಸೊ ಈಗ ನಾವೇನ್ ಮಾಡೋಣ, nth ಟರ್ಮ್ ಆಫ್ ಎ ಪಿ ಇಂದ ನಾವು n ಅನ್ನ ಫೈಂಡ್ ಔಟ್ ಮಾಡೋಣ. ಸೊ nth ಟರ್ಮ್ ಆಫ್ ಎನ್ ಎ ಪಿ ಫಾರ್ಮುಲಾ ಇಸ್ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ಇದು ಎ ಎನ್ ಇಸ್ ದ ಲಾಸ್ಟ್ ಟರ್ಮ್ 99 is equal to 12 plus n minus 1 into d is 3. So 99 minus 12 is equal to n minus 1 into 3. So 99 minus 12 is 7. 87 is equal to n minus 1 into 3. So 87 divided by 3 is equal to n minus 1. So 3 1s are 3 2s are 6, 3 9s are 27. So 29 is equal to n minus 1. So n is equal to 29 plus 1. So n is equal to ಏನಾಗುತ್ತೆ? 30 ಆಗುತ್ತೆ. Okay. ಹಾಗಾದ್ರೆ ಇಲ್ಲಿ there are 30 two-digit numbers divisible by 3. Thank you.